महादीप नमोस्तुते ओम मददो मा सद्गमय. ಶ್ರೀಯುತ ರವೀಂದ್ರ ಶೇಠ್ ಅವರು ಹಾಗೂ ಮಾಜಿ ಸಂಸದರಾಗಿರುವ ಶ್ರೀ ನಳಿನ್ ಕುಮಾರ್ ಕಟೀಲು ಅವರು ವೇದಿಕೆಯಲ್ಲಿ ಉಪಸ್ಥಿತರಿರುತ್ತಾರೆ. ಅನಿವಾರ್ಯವೋ ಅವಶ್ಯಕವೋ ನಮ್ಮ ಧ್ವನಿಯು ಎಲ್ಲದರ ಅಪೇಕ್ಷೆ, ಇದರಲ್ಲಿ ಉಪೇಕ್ಷೆ ಯಾವುದೂ ಇಲ್ಲ. ನಾವೆಲ್ಲ ಭಾರತ ಮಾತೆಯ ಮಕ್ಕಳು. ಭಾರತದ ಸಂವಿಧಾನದ ಛತ್ರದಡಿಯಲ್ಲಿ ಈ ಭಾರ್ಗವನ ನಾಡಿನಲ್ಲಿ ಬದುಕನ್ನು ಕಟ್ಟಿಕೊಂಡವರು ನಾವು. ತುಳುವರು ಯಾವತ್ತೂ ಹೇಳಲಿಕ್ಕಿದೆ, ಅನುಷ್ಠಾನದಲ್ಲಿ ಗಟ್ಟಿ ಕನ್ನಡಿಗರು, ರಾಷ್ಟ್ರಾಭಿಮಾನ ದೇಶಾಭಿಮಾನದಲ್ಲಿ ಅಗ್ರಗಣ್ಯರು ಅಂತ. ಇದು ಯಾವತ್ತೂ ಈ ನಾಡಿನಲ್ಲಿ ಸ್ಥಿರವಾಗಿದೆ. ಭಾರ್ಗವನ ನಾಡು, ಧರ್ಮತೇಜೋ ಬಲಂ ಬಲಂ ಎನ್ನುವಂಥ ನೆಲೆಯಲ್ಲಿ ನಮ್ಮೆಲ್ಲರ ಮಾತೃ ಸಂಸ್ಕೃತಿಯ ಧರ್ಮ ಅದು ನಮಗೂ ಬೆಳಕಾಗಬೇಕು, ನಮ್ಮ ಕುಟುಂಬಕ್ಕೂ ಬೆಳಕಾಗಬೇಕು, ನಮ್ಮ ನಾಡಿಗೂ ಬೆಳಕಾಗಬೇಕು, ವಿಶ್ವಕ್ಕೂ ಬೆಳಕಾಗಬೇಕು. ಇದು ಎಲ್ಲವೂ ಧರ್ಮ ಸಂಸ್ಥಾಪಕರ ಆಶಯ. ಭಾರ್ಗವನ ಧ್ವನಿಯ ಒಕ್ಕಣೆಯೇ ಅಂದು ಒಂದು ಸಮಾಜಕ್ಕೆ ಸೀಮಿತವಾದದ್ದು. ಇವತ್ತು ನಮಗೆ ಸಮಸ್ತರಿಗೂ ನಮ್ಮ ಅಪೇಕ್ಷೆ ಮೇಲ್ಗಡೆ ಕೆಳಗಡೆ ವ್ಯತ್ಯಾಸ ದಯವಿಟ್ಟು ಇಲ್ಲವೇ ಇಲ್ಲ. ನಾವೆಲ್ಲರೂ ಧರ್ಮ ಬೆಳಕಾಗಬೇಕು, ನಾಡಿಗೆ ರಾಷ್ಟ್ರಕ್ಕೆ ಎನ್ನುವ ಚಿಂತನೆಯೊಂದಿಗೆ ಇಲ್ಲಿ ಸಮಾವೇಶಗೊಂಡವರು ಬಂಧುಗಳೇ. ತಪ್ಪಿಯೂ ಕೆಟ್ಟ ಶಬ್ದಗಳು ಬರಬಾರದು ಅಂತ ಅದನ್ನು ತಮ್ಮ ಒಂದು ತಪಸ್ಸನ್ನು ನಿಲ್ಲಿಸಿಕೊಂಡು ಹಿರಿಯರು ಎಲ್ಲರೂ ಸೇರ್ತಾ ಇದ್ದದ್ದು. ಜೋರು ಕೋಪ ಬರುವಾಗ ಮುದಿಗಾಸ್ತೆ ಆಗೋದು ಬರೆಯುವುದಲ್ಲ, ಆಯನ ಬಂಜಿಗೆ ಬಿಸಿ ಬಿಸಿ ಉಂಪಾಡ್ರಿ ಅಂತ. ಇದು ನಮ್ಮ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿಯ ಲೋಕಕ್ಕೆ ಕಂಡದ್ದೇ ಅದೇ ರೀತಿ. ಆದ್ದರಿಂದಲೇ ನಾನು ಧರ್ಮಸ್ಥಳ ವಿಚಾರದಲ್ಲಿ ಬರತಕ್ಕಂಥ ಅಪಪ್ರಚಾರಗಳನ್ನು ಒಂದು ಸಲ ಕೇಳಿ ಇನ್ನು ಜೀವಮಾನದಲ್ಲಿ ಕೇಳುವುದಿಲ್ಲ ಅಂತ ಅದನ್ನು ನೋಡುವುದೇ ನಿಲ್ಲಿಸಿಬಿಟ್ಟೆ. ಯಾಕಂದರೆ ಕೇಳಲಿಕ್ಕಾಗುವುದಿಲ್ಲ ನನಗೆ, ಆ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇದು ಪೂಜ್ಯ ಕಾವಂದರಿಗೂ ವೀರೇಂದ್ರ ಹೆಗಡೆಯವರಿಗೂ ಮಾಡಿದಂತಹ ಆಕ್ರಮಣ ಅಂತ ನಾವು ತಿಳ್ಕೊಳ್ಬಾರ್ದು. ಅವರ ಮೂಲಕವಾಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಮಾಡಿದಂತಹ ಅವಮಾನ, ಧರ್ಮಸ್ಥಳ ಕ್ಷೇತ್ರದ ಆರಂಭವಾಗಿ ಮತ್ತೆ ಮುಂದಾಗತಕ್ಕಂತಹ ಹಲವು ದೇವಸ್ಥಾನಗಳನ್ನು ಗುರಿಯಾಗಿಸಿಕೊಂಡು ಮಾಡತಕ್ಕಂತಹ ಅಪಪ್ರಚಾರ, ಅದನ್ನು ನಾವು ತಿಳ್ಕೊಳ್ಬೇಕು. 2020ಕ್ಕೆ ಕಠಿಣ ವಿಚಾರದಲ್ಲೂ ಅಪಪ್ರಚಾರ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ಅದೆಲ್ಲವೂ ಸಿವಿಲ್ ಮ್ಯಾಟರ್ ಆದ್ರಿಂದ ಅವರಿಗೆ ಮುಂದುವರಿಸಲಿಕ್ಕಾಗಲಿಲ್ಲ. ನಾವು ದಾಖಲೆ ಸಹಿತ ಕೊಟ್ಟು ನಿಲ್ಲಿಸಿಬಿಟ್ರು. ಇಲ್ಲಿ ಹಾಗಲ್ಲ, ಇದನ್ನು ಬೇಕು ಅಂತ ಹೇಳೋದಕ್ಕೋಸ್ಕರ ಕ್ರಿಮಿನಲ್ ಮಾಡಿದ್ದಾರೆ. ಕ್ರಿಮಿನಲ್ ಮಾಡಿದರೆ ಸಾಬೀತಾಗಲಿಕ್ಕೆ ತುಂಬ ಸಮಯ ಬೇಕು. ಆ ದೃಷ್ಟಿಯಾಗಿ ಯೋಚನೆ ಮಾಡಿ ಕ್ರಿಮಿನಲ್ ಅನ್ನು ಸೇರಿಸಿಕೊಂಡು ಅಪಪ್ರಚಾರದ ದಾರಿಯನ್ನು ಹಿಡಿದಿದ್ದಾರೆ. ಇವತ್ತು ಧರ್ಮಸ್ಥಳ, ನಾಳೆ ಉಡುಪಿ, ನಾಡಿದ್ದು ಕಟೀಲು, ಹೀಗೆ ಮುಂದುವರಿತಾ ನಮ್ಮದಾದಂತಹ ಹಿಂದೂ ಧರ್ಮದ ಯಾವ ಯಾವ ದೇವಸ್ಥಾನಗಳುಂಟೋ ಆ ದೇವಸ್ಥಾನಗಳನ್ನು ಸರ್ವನಾಶ ಮಾಡಬೇಕು. ಈ ಭೂಮಿಯಲ್ಲಿ ಭದ್ರವಾಗಿರತಕ್ಕಂತಹ, ಮೊನ್ನೆ ಮಹಾಕುಂಭಾಭಿಷೇಕ ಆಯಿತು, 35-40 ಕೋಟಿಯಿಂದ ನಾವು ಲೆಕ್ಕ ಹಾಕಿದ್ದು 65 ಕೋಟಿವರೆಗೆ ಜನ ಸೇರಿದಂತಹ ಅಂತಹ ಒಗ್ಗಟ್ಟಿರತಕ್ಕಂತಹ ನಮ್ಮ ಹಿಂದೂಗಳನ್ನು ಹೊಡೆಯಬೇಕೆನ್ನುವಂತಹ ಏಕೈಕ ಉದ್ದೇಶದಿಂದ ಮಾಡಿ ಇವತ್ತು ನಾನು ಇಲ್ಲಿ ಭಾಷಣ ಮಾಡ್ತೇನೆ. ಮತ್ತು ನನ್ನನ್ನು ಕಟೀಲನ್ನು ಸೇರಿಸಿಕೊಂಡು ಬೈತಾ ಇದ್ರು. ಅಲ್ಲಿ ಕಟೀಲನ್ನು ಹೊಗಳಿದ ಹಾಗೆ ಮಾಡಿ ಬೈಯುವಂತಹ ಒಂದು ಕ್ರಮವು ಯೂಟ್ಯೂಬಲ್ಲಿ ನಾನು ನೋಡಿದ್ದೇನೆ. ನಮ್ಮನ್ನು ದುರುಪಯೋಗ ಮಾಡೋದು ಬೇಡ. ಯಾವತ್ತು ಯಾವುದೇ ಕ್ಷೇತ್ರಕ್ಕೆ ನಾವು ವಿರೋಧಿಗಳಲ್ವೇ ಇಲ್ಲ. ಸಜ್ಜನ ಧರ್ಮಿಷ್ಠರೇ, ಮುಂಭಾಗದಲ್ಲಿರುವಂಥ ತಾಯಂದಿರೇ, ಅಕ್ಕ ತಂಗಿಯಂದಿರೇ, ಅಣ್ಣ ತಮ್ಮಂದಿರೇ, ನಾನು ಇಲ್ಲಿ ಅತಿಥಿಯಾಗಿ ಬಂದಿಲ್ಲ. ನಾನೊಬ್ಬ ದೇಶ ಪ್ರೇಮಿಯಾಗಿ, ಹಿಂದುತ್ವ ಪ್ರೇಮಿಯಾಗಿ, ತುಳುನಾಡಿನ ಒಬ್ಬ ನಾಗರಿಕನಾಗಿ ಈ ವೇದಿಕೆಯಲ್ಲಿ ನಿಂತಿದ್ದೇನೆ. ನಮ್ಮ ಹಿರಿಯವರು ಹೇಳಿದ್ದನ್ನು ನಾನು ಕೇಳಿದ್ದೇನೆ, ಪೂಜ್ಯನಿಯರು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಕಾಲೇ ವರ್ಷತು ಪರ್ಜನ್ಯ ಪೃಥ್ವಿ ಶಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಂ ಸಜ್ಜನ ಸಂತು ನಿರ್ಭಯ. ಸಜ್ಜನರು ಯಾವಾಗ ನಿರ್ಭಯವಾಗಿ ಈ ಮಣ್ಣಿನಲ್ಲಿ ನಡೆದಾಡ್ತಾರೋ ಆಗ ಮಾತ್ರ ಧರ್ಮ ಜಾಗೃತಿ ಆಗುತ್ತೆ ಅನ್ನೋದನ್ನು ಹಿರಿಯರು ಹೇಳಿದ್ದಾರೆ.
ಕಳೆದ 13 ವರ್ಷಗಳಿಂದ ಧರ್ಮಸ್ಥಳ ಕ್ಷೇತ್ರದ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇದೆ. ಚರಿತ್ರೆಯನ್ನ ಓದಿದ ನನಗೆ, ಇತಿಹಾಸವನ್ನ ಅಧ್ಯಯನ ಮಾಡಿದ ನನಗೆ, ನಮ್ಮ ಧರ್ಮಕ್ಷೇತ್ರಗಳಿಗೆ ದಾಳಿ ಮಾಡ್ತಾ ಇದ್ದದ್ದು ಮೊಘಲರು. 800 ವರ್ಷಗಳ ಕಾಲ ಈ ದೇಶವನ್ನ ಆಳಿದಂತ ಮೊಘಲರು, ಅವರ ಮೊದಲ ಪ್ರಯತ್ನ ಯಾವುದು ಅಂತ ಕೇಳಿದರೆ ಅದು ಹಿಂದುತ್ವವನ್ನು ಪ್ರತಿಪಾದಿಸ್ತಕ್ಕಂಥ, ಹಿಂದುತ್ವದ ಬೆಳಕನ್ನು ಜಗತ್ತಿಗೆ ಕೊಡ್ತಕ್ಕಂಥ ದೇವ ಮಂದಿರಗಳನ್ನು ನಾಶ ಮಾಡಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿತ್ತು. ಆ ನಂತರ 200 ವರ್ಷಗಳ ಕಾಲ ಬ್ರಿಟಿಷರು ಈ ದೇಶವನ್ನು ಆಡಳಿತ ಮಾಡಿದರು. ಹರಿಯಣ್ಣ ಅವರು ಮಾಡಿದ್ದು ಇದನ್ನೇ. ಅದು ಮತಾಂತರದ ಮುಖಾಂತರ ಇರಬಹುದು, ದೇವ ಮಂದಿರಗಳನ್ನು ನಾಶ ಮಾಡೋದ ಮುಖಾಂತರ ಇರಬಹುದು. ಈಗ ಮೊಘಲರು ಇಲ್ಲ, ಬ್ರಿಟಿಷರು ಇಲ್ಲ, ಅವರ ಸಂತತಿಯವರು ಈಗ ಈ ದೇಶದಲ್ಲಿ, ನಮ್ಮ ತುಳುನಾಡಿನಲ್ಲಿ ಹುಟ್ಟಿದ್ದಾರೆ ಅನ್ನುವಂಥದ್ದು ದುರಂತ ಅಂತ ನನ್ನ ಭಾವನೆ. ನಾನು ಭಗವದ್ಗೀತೆಯನ್ನು ಓದಿದ್ದೇನೆ. ಅದರಲ್ಲಿ ಒಂದು ಮಾತಿದೆ, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೇ ಭಯಾವಹ ಅಂತ. ನಿನ್ನ ಧರ್ಮದಲ್ಲಿ ಸಾವು ಶ್ರೇಷ್ಠ. ನೀನು ಅಧರ್ಮನ ಮಾಡಿದ್ರೆ, ಅಂದ್ರೆ ನೀನು ಬೇರೆ ಧರ್ಮ ಒಳ್ಳೆದು ಅಂತ ನೀನು ಹೋದರೆ ಖಂಡಿತವಾಗಿಯೂ ನಿನಗೆ ಬದುಕಿಲ್ಲ ಅಂತ ಹೇಳಿದ್ದಾರೆ. ನೀರಿಗಿಂತ ಹಾಲು ಉತ್ತಮ, ಆದರೆ ಮೀನನ್ನು ತೆಗೆದು, ನೀರಿನಿಂದ ತೆಗೆದು ಹಾಲಿನಲ್ಲಿ ಹಾಕಿದರೆ ಮೀನು ಬದುಕುತ್ತೋ ಅನ್ನುವಂಥ ಸತ್ಯವನ್ನ ತಿಳ್ಕೊಳ್ಳುವಂತ ಕಾಲಘಟ್ಟದಲ್ಲಿ ನಾವು ಇವತ್ತಿದ್ದೇವೆ. ಹರಿಯಣ್ಣರು ಮಾತಾಡಿದ್ರು, ಪ್ರದೀಪ್ ಕಲ್ಕೂರ್ ಅವರು ಇಡೀ ಧರ್ಮಸ್ಥಳದ ಚಿತ್ರವನ್ನ ಮುಂದಿಟ್ಟು, ನಾನು ಅದಕ್ಕೆಲ್ಲ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ನೇರವಾಗಿ ಬರ್ತಾ ಇದ್ದೇನೆ. ಧರ್ಮಸ್ಥಳದ ಮೇಲೆ ಈ ದಾಳಿ ಯಾಕೆ? ಯಾವರ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂತ ಹೆಸರಿನಿಂದ ಮುಖಾಂತರ ಈ ದಾಳಿ ಯಾಕೆ ಆಗುತ್ತಾ ಇದೆ? ಇದರ ಉದ್ದೇಶ ಏನು? ಈ ಉದ್ದೇಶದ ಹಿಂದಿರತಕ್ಕಂಥ ಮುಖವಾಡ ಏನು? ಇದು ಬಹಿರಂಗ ಆಗಬೇಕೋ ಬೇಡವೋ ಅನ್ನೋ ಪ್ರಶ್ನೆ. ನಾವು ಹೆಗ್ಡೆಯವರ ಕಾರ್ಯಕ್ರಮವನ್ನ ಇಲ್ಲಿ ಮುಂದಿಟ್ಟು ಮಾತಾಡಿದರೆ ನ್ಯಾಯ ಸಿಗುವುದಿಲ್ಲ. ಹರಿಯಣ್ಣ, ಎರು ಜಾತಿಗೆ ಬಡು ಜಾತಿಯನ್ನು ತುಳುಪಂಜಿ ಪಾತ್ರ ಉಂಟು. ಎರು ಜಾತಿಗೆ ಬಡು ಜಾತಿ ಇತ್ತನ ಮಾತ್ರ ಎರುಕೇರು. ನಮ್ಮ ಜಾಗೃತಿ ಈಗ ಜಾತಿಯ ಜಾಗೃತಿ ಆಗಬೇಕು. ಮಾತಿನ ಮಾರುಕಟ್ಟೆಯಲ್ಲಿ ತುಟಿಯನ್ನ ಬಿಚ್ಚದಂತ ಯಾವುದೇ ವ್ಯಕ್ತಿ ಅವನು ಅರ್ಹನೇ ಅಲ್ಲ ಬದುಕಲಿಕ್ಕೆ. ಮೊನ್ನೆಯವರೆಗೆ 13 ವರ್ಷದವರೆಗೆ ಸೌಜನ್ಯ ಪ್ರಕರಣ ಆಯಿತು. ಈಗ ಹೊಸ ಒಂದು ಬಂದಿದೆ, ಅದು ಬುರುಡೆ ಪ್ರಕರಣ. ನಾನು ಕೂಡ ಕಾನೂನಿನ ಪರಿಚಯ ಇದೆ, ನನಗೆ ಕೂಡ, ನಳಿನನಿಗೂ ಕಾನೂನಿನ ಪರಿಚಯ ಇದೆ. ಮೂರು 7/2025 ಅವ ಅನಾಮಿಕ, ಅವನಿಗೆ ಭೀಮ ಹೆಸರು ಕೊಟ್ಟಿದ್ದಾರೆ. ಭೀಮನಿಗೆ ಅಪಮಾನ ಮಾಡಿದ್ದಾರೆ. ಅವನ ಹೆಸರು ಭೀಮ ಅಲ್ಲ, ಅವನೊಬ್ಬ 420. ಅವನ ಪತ್ನಿ ರತ್ನ ಮಂಡ್ಯದವಳು. ಅವನ ಇಷ್ಟೇನು ಅವಳೇ ಹೇಳ್ತಾಳೆ, ನಾನು ಹೇಳಬೇಕಾಗಿಲ್ಲ. ನಾವಿವತ್ತು ಎಲ್ಲ ವಿದ್ಯಾವಂತರು ಇಲ್ಲಿ ಕೂತ್ಕೊಂಡಿದ್ದೀರಿ, ಸಜ್ಜನರು ಎಲ್ಲ ಕೂತ್ಕೊಂಡಿದ್ದೀವಿ. ದೃಶ್ಯ ಮಾಧ್ಯಮಗಳು ನಮ್ಮನ್ನು ನೋಡ್ತಾ ಇವೆ. ಈ 3/7/2025 ಈ ಬುರುಡೆ ಧರ್ಮಸ್ಥಳದ ಕೋರ್ಟಿಗೆ ಬಂತು. ಅಲ್ಲಿಯ ನ್ಯಾಯಾಧೀಶರಿಗೆ ಈ ಬುರುಡೆಯನ್ನು ಸಮರ್ಪಣೆ ಮಾಡಿದರು. ಸಮರ್ಪಣೆ ಮಾಡಿದಂತ ಈ ಮುಖವಾಡ ಹಾಕಿಕೊಂಡಂತ ಅನಾಮಿಕ, ಸ್ವಾಮಿ, ನಾನು ಈ ಧರ್ಮಸ್ಥಳದಲ್ಲಿ 15 ವರ್ಷಗಳ ಕೆಲಸ ಮಾಡಿದ್ದೇನೆ, 100,000 ಸಾವಿರಾರು ಹೆಣಗಳನ್ನು ಮುಚ್ಚಿಟ್ಟಿದ್ದೇನೆ,
ಅದರಲ್ಲಿ ಅನೇಕ ಮಹಿಳೆಯರನ್ನು ಅತ್ಯಾಚಾರ ಮಾಡಿದವರನ್ನು ಕೂಡ ಊತು ಹಾಕಿದ್ದೇನೆ. ಅದರಲ್ಲಿ ಒಂದು ಬುರುಡೆ ಅತ್ಯಾಚಾರ ಆದಂತ ಮಹಿಳೆಯ ಬುರುಡೆಯನ್ನ ಇಲ್ಲಿ ತಂದಿದ್ದೇನೆ. ಇದನ್ನು ನೀವು ತೆಗೆದುಕೊಳ್ಳಬೇಕು. ಇದು ಕೂಲಂಕುಷವಾಗಿ ಪರೀಕ್ಷೆಗೊಳಪಡಬೇಕು. ಧರ್ಮಸ್ಥಳದ ಮಣ್ಣನ್ನು ಅಗೆಯಬೇಕು. ಎಲ್ಲೆಲ್ಲಿ ಊತಿದೆ ಅದನ್ನು ನಾನು ಹೇಳ್ತೇನೆ ಅಂತ ನೀವು ಅವಕಾಶ ಕೊಟ್ರೆ, ನನಗೆ ರಕ್ಷಣೆ ಕೊಟ್ರೆ ನಾನು ಹೇಳುತ್ತೇನೆ ಅನ್ನುವಂಥದ್ದನ್ನ ಅಲ್ಲಿ ಇಟ್ಟ ಮೇಜಿನಲ್ಲಿ. ನ್ಯಾಯಾಧೀಶರಿಗೆ ಬುರುಡೆ ನೋಡಿ ಸ್ವಲ್ಪ ಹೆದರಿಕೆ ಆಯಿತು. ಅವರಿಗೆ ಸ್ವಲ್ಪ ಕಂಪನ ಆಯಿತು. ಬುರುಡೆ ಇಲ್ಲಿ ಬಂದಿದಲ್ವಾ. ನಾಲ್ಕನೇ ತಾರೀಕಿಗೆ FIR ದಾಖಲಾಯಿತು. 3ಕ್ಕೆ ಕೊಟ್ಟ 4ನೇ ತಾರೀಕು ಜುಲೈ 4ಕ್ಕೆ ಬುರುಡೆ FIR ಆಯ್ತಾ. ಅಲ್ಲಿ ಬರೆದಿದ್ದಾರೆ ಅದರಲ್ಲಿ ಇದನ್ನು ತನಿಖೆಗೆ ಒಳಪಡಿಸಬೇಕು ಅನ್ನುವಂಥದ್ದು ಮಾತ್ರ ಇರುವುದು ಹೊರತು SITಗೆ ಕೊಡಬೇಕು ಅಂತ ಅದರಲ್ಲಿ ಇಲ್ಲ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ಬೋದು. ಎಲ್ಲರೂ ಕೂಡ ಈ ಬುರುಡೆ ನೋಡಿ ಎಂಕುಲ್ಪುರ ಪನ್ನ ಸತ್ಯ ಅಂತ. ಯಾಕಂತ ಹೇಳಿದ್ರೆ ಇವತ್ತು ಸತ್ಯ ಕತ್ತಲಿನಲ್ಲಿದೆ. ಎಲ್ಲ ಸುಳ್ಳಿನ ವಿಜೃಂಭಿಸ್ತಾ ಇದೆ ಇದೀಗ. ಯಾವ ನೀವು ಮೂಲೆಗೆ ಹೋಗಿ ಜನ ನಂಬೋದು. ನನಗೆ ಆಶ್ಚರ್ಯ, ತುಳುನಾಡಿನ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಿದ್ರು. ನನ್ನ ಬಂಡೆ ಸ್ವಾಮಿ ಬುದ್ಧಿವಂತರ ಜಿಲ್ಲೆ ಜೀನು ಬುದ್ಧಿ ಒಂತ ಇಪ್ಪನಕಲ ಜಿಲ್ಲೆ ಅಂತ ಆತನಿತ್ತೆ ಅಂತ ಒಂತ ಇಪ್ಪನಿತ್ತೆ. ಇಂಥ ಜಿಲ್ಲೆಯಲ್ಲಿ ಇಲ್ಲಿದ್ದಷ್ಟು ಕಾಲೇಜುಗಳು, ಇಲ್ಲಿದ್ದಷ್ಟು ಆಸ್ಪತ್ರೆಗಳು, ಇಲ್ಲಿದ್ದಷ್ಟು ವಿದ್ಯಾವಂತರು ಕರ್ನಾಟಕದಲ್ಲಿ ಎಲ್ಲಿಯೂ ಇಲ್ಲ. ಹೈಯೆಸ್ಟ್ ವಿದ್ಯಾವಂತರಿರ್ತಕ್ಕಂಥ ಜಿಲ್ಲೆ ನಮ್ಮ ತುಳುನಾಡು ಜಿಲ್ಲೆ. ಈ ಜಿಲ್ಲೆಯಲ್ಲಿ ಸುಳ್ಳಿಗೆ ಪ್ರಾಮುಖ್ಯತೆ ಸಿಗುತ್ತಿದ್ದರೆ, ಅಧರ್ಮಕ್ಕೆ ಪ್ರಾಮುಖ್ಯತೆ ಸಿಗುತ್ತಿದ್ದರೆ, ಅಪಪ್ರಚಾರಗಳಿಗೆ ಪ್ರಾಮುಖ್ಯತೆ ಸಿಗುತ್ತಿದ್ದರೆ ನಾವಿಲ್ಲಿ ಕೂತ್ಕೊಂಡವ್ರೇನು? ನಮ್ಮಲ್ಲಿ ದಮ್ಮು ಇಲ್ವಾ? ನಮ್ಮಲ್ಲಿ ತಾಕತ್ತಿಲ್ವಾ? ನಮ್ಮಲ್ಲಿ ಶ್ರಮ ಇದು ದೀರ್ಘನೆ ಇಲ್ವಾ? ಧೈರ್ಯ ಸರ್ವತ್ರ ಕಲು ಸಾಧನ ಅಂತ ಹೇಳ್ತೀವಿ. ಧೈರ್ಯ ಇದ್ದವನಿಗೆ ಹತ್ತಿರ ಮಾತ್ರ ಎಲ್ಲವೂ ಬರುತ್ತೆ ಅನ್ನುವಂಥದ್ದು ಹೇಳಿದ್ದಾರೆ. ಏನಾಗಿದೆ ನಮ್ಗೆ? ಆಯ್ತು, ಬುರುಡೆ ಬಂತಲ್ಲ. ಇವತ್ತು ಇಲ್ಲಿದ್ದ ನೀವು ಈಗ ನ್ಯಾಯಾಧೀಶರು, ನೀವು ಕೂತ್ಕೊಂಡವರು ನ್ಯಾಯಾಧೀಶರು. ಅದೇನು ಹೇಳಿದ್ರು, ನಾವಿವತ್ತು ಇಲ್ಲಿಂದ ಪ್ರಾರಂಭ ಮಾಡಬೇಕು. ಈ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ರಾಜಧಾನಿ ಮಂಗಳೂರಿನ ಈಪುರ ಭವನದಲ್ಲಿ ನಾವು ಇಷ್ಟು ಜನ ಇದ್ದೇವೆ. ನಾನು ನಳಿನಣ್ಣ ಹತ್ರ ಹೇಳಿದೆ, ಧರ್ಮಸ್ಥಳದ ಹೆಗಡೆಯವರಿಂದ ಪಡಕೊಂಡ ಆರ್ಥಿಕ ಶಕ್ತಿ ಇರ್ಬೋದು, ಧಾರ್ಮಿಕ ಶಕ್ತಿ ಇರ್ಬೋದು, ಉದ್ಯೋಗದ ಸೃಷ್ಟಿ ಇರ್ಬೋದು, ಲಕ್ಷಾಂತರ ಜನ ಇದ್ದಾರೆ. ಇಷ್ಟೇ ಜನ ಅಲ್ಲ, ಆದ್ರೆ ನನಗೆ ವಿಶ್ವಾಸ ಇದೆ ಇಷ್ಟು ಜನರಿಂದಲೇ ಕ್ರಾಂತಿ ಮಾಡ್ಲಿಕ್ಕಾಗುತ್ತೆ. ಈ ದೇಶದ ಒಬ್ಬ ಆಧ್ಯಾತ್ಮಿಕ ಪುರುಷ, ಪರಿವ್ರಾಜಕ ಸ್ವಾಮಿ ವಿವೇಕಾನಂದರು ಹೇಳಿದ್ದನ್ನು ನೆನಪಿಸ್ತಾ ಇದ್ದೇನೆ. ಏನ್ ಹೇಳಿದ್ರು? ನನ್ನ ಆಲೋಚನೆಗೆ ಸರಿಯಾದಂತಹ, ನನ್ನ ವಿಚಾರವನ್ನು ಒಪ್ಪತಕ್ಕಂತಹ, ನನ್ನ ಆಧ್ಯಾತ್ಮಿಕೆಗೆ ಗೌರವ ಕೊಡ್ತಕ್ಕಂಥ 100 ಜನ ಯುವಕ ಯುವತಿಯರು ಸಿಕ್ಕಿದ್ರೆ ಜಗತ್ತಿನ ಇತಿಹಾಸದ ಪ್ರವಾಹವನ್ನೇ ಬದಲಾಯಿಸಬಲ್ಲೆ ಅಂತ ಹೇಳಿದಂತ ಸ್ವಾಮಿ ವಿವೇಕಾನಂದರು ನಮಗೆ ಇವತ್ತು ಪ್ರೇರಣೆ ಆಗಬೇಕು. ಇಫ್ ಯು ಲಾಫ್ ದ ಹೋಲ್ ವರ್ಲ್ಡ್ ಇಸ್ ಲಾಫ್, ಇಫ್ ಯು ಕ್ರೈ ಯು ಮಸ್ಟ್ ಅಲೋನ್ ವಿತ್ ಕ್ರೈ ಹೇಳಿದಂತಹ ನಮ್ಮ ದೇಶದ ಮೊದಲ ನೊಬೆಲ್ ಪ್ರಶಸ್ತಿ ರವೀಂದ್ರನಾಥ್ ಠಾಗೂರ್ ಹೇಳಿದರು, ಇಫ್ ಯು ಲಾಫ್ ದ ಹೋಲ್ ವರ್ಲ್ಡ್ ಇಸ್ ಲಾಫ್, ಇಫ್ ಯು ಕ್ರೈ ಯು ಮಸ್ಟ್ ಅಲೋನ್ ವಿತ್. ನಾವು ನಗುವಾಗ ಎಲ್ಲ ಜನ ನಗುತ್ತಾರೆ, ಆದರೆ ನಮ್ಮ ಕಣ್ಣಿನಲ್ಲಿ ನೀರು ಬಂದಾಗ ನಾವು ಒಬ್ಬರೇ ಆಡಬೇಕೆ ಹೊರತು, ನಮ್ಮ ಒಬ್ಬರ ಕಣ್ಣಲ್ಲಿ ಮಾತ್ರ ನೀರು ಬರಬೇಕು ಹೊರತು ಯಾರು ನಮಗೆ ಸಹಾಯ ಮಾಡುವುದಿಲ್ಲ. ಈ ಸತ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಮ್ಮ ಜಿತೇಂದ್ರ ಕುಂದೇಶ್ವರಲ್ಲಿ ಕೂತ್ಕೊಂಡಿದ್ದಾರೆ, ಅವರದೊಂದು ನಾನು ಇಂಟರ್ವ್ಯೂ ನೋಡಿದೆ. ಈ ಬುರುಡೆ ಯಾರು? 17 ಗುಂಡಿಗಳನ್ನ ಹರಿಯಣ್ಣ ಧರ್ಮಸ್ಥಳದಲ್ಲಿ ತೆಗೆದ್ರಲ್ಲ, ಈ ಗುಂಡಿ ತೆಗೆಯುವ ಮೊದಲು ಈ ಬುರುಡೆ ಸುರುವಿನಲ್ಲಿ ತಂದುಕೊಂಡಂತಹ ಈ ಅನಾಮಿಕನ ಬುರುಡೆ ಉಂಟಲ್ಲ, ಅವಾಗ ಕೊಟ್ಟದ್ದು ನ್ಯಾಯಾಧೀಶರಲ್ಲಿ ಅದು ಹೆಣ್ಣಿನ ಬುರುಡೆ ಅಂತ ಕೊಟ್ಟಿದ್ದಾರೆ. ಇವತ್ತು ತಿಂಗಳು 19ನೇ ತಾರೀಕಿಗೆ ಜುಲೈ 19ಕ್ಕೆ SIT ಮಾಡಿದ್ದಾರೆ ಕರ್ನಾಟಕ ಸರ್ಕಾರ. 1 ತಿಂಗಳು 1 ದಿವಸ 2 ದಿವಸ ಆಯ್ತು. ಇವತ್ತು ಕೂಡ FSL ಬರಲಿಲ್ಲ ಇಲ್ಲಿಗೆ. ನೆನಪಿಟ್ಟುಕೊಳ್ಳಿ,
1 ತಿಂಗಳಾಯ್ತು ಬರಲಿಲ್ಲ. ಮೊನ್ನೆ ಗುಜರಾತ್ನಲ್ಲಿ ಇಂಗ್ಲೆಂಡ್ಗೆ ಹೋಗುವಂತಹ ಏರ್ ಇಂಡಿಯಾ ವಿಮಾನ ಬಿದ್ದಾಗ 225 ಜನ ಸತ್ತರು, ಎಲ್ಲ ಹೊತ್ತು ಹೋಗಿದ್ರು. ಆದ್ರೂ ಕೂಡ 1 ವಾರದೊಳಗೆ ಸತ್ತವರ DNA ನೋಡಿ ಎಲ್ಲ FSL ಮಾಡಿ ಅವರವರ ಮನೆಗೆ ಆ ಹೆಣವನ್ನ ಕಳಿಸಿದಂತ ಒಂದು ಅದ್ಭುತ ಇತಿಹಾಸ ಇದೆ. ನಮ್ಗೆ 1 ತಿಂಗಳಾದರೂ 1 ಬುರುಡೆಯ FSL ತೆಗಿಲಿಕ್ಕೆ ಆಗ್ಲಿಲ್ಲ. ನಾಚಿಕೆ ಆಗಬೇಕು ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ನಾಚಿಕೆ ಆಗಬೇಕು. ಆ ಹೆಣ ಎಲ್ಲಿದ್ದು? ಆಯ್ತಪ್ಪ, ನಿಮ್ಗೆ ಬೇಡ FSL ಬೇಡ. ನಾನಿವತ್ತು ಪ್ರಣವ್ ಮಹಾಂತಿಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ, ಕರ್ನಾಟಕ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೇನೆ, ಇಲ್ಲಿಯ ಪೊಲೀಸ್ ಅಧಿಕಾರಿಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ. ಆ ಗುಂಡಿ ತೆಗೆಯುವ ಮೊದಲು ಇವನ ಗುಂಡಿ ಇದು ಎಲ್ಲಿ, ಯಾವ ಹೆಣ ತೆಗೆದದ್ದು? ಅದು ಧರ್ಮಸ್ಥಳದ ತೆಗೆದದ್ದು ಅಲ್ಲ, ಉಜಿರೆ ತಿಮ್ಮರೋಡಿಯ ಮನೆಯಿಂದ ತೆಗೆದದ್ದು ಅಲ್ಲ, ಪಟ್ಟಣ್ಣನವರ ಮನೆಯಿಂದ ತೆಗೆದದ್ದು. ಇದು ಆಗಬೇಕಲ್ಲ ಮೊದಲು. ಇದು ಇವತ್ತಿನವರೆಗೆ ಆಗಿದೆಯಾ? ಯಾಕಾಗಿಲ್ಲ? ಯಾರು ಪ್ರಶ್ನೆ ಮಾಡಿದ್ದೀರಿ? ನೀವು ಮಾಡಿದ್ದೀರಾ? ನಾವು ಮಾಡಿದ್ದೀವಾ? ಮಾಡಿಲ್ಲ. ನಾನು ಮಾತಾಡಲಿಲ್ಲ. ಮೊನ್ನೆ ಮಾತಾಡಲಿಕ್ಕೆ ಬಂಡವಾಳದಲ್ಲಿ ಶುರು ಮಾಡಿದಷ್ಟೇ. ನಾನು ನಿಜಕ್ಕೂ ಮೊನ್ನೆ ಮಾತಾಡಿದಷ್ಟೇ. ಆ ಗುಂಡಿ ಎಲ್ಲಿದಂತ ಇಲ್ಲ, ಎಲ್ಲಿಂದ ಮಾಡಿದಂತ ಇಲ್ಲ. ಹೆಂಡತಿ ಹೇಳ್ದಾಳೆ ಅವನಿಗೆ 3 ಮದುವೆ ಆಗಿದೆ, ಒಂದಲ್ಲ 3. 3ರನ್ನ ಕೂಡ ಅವನು ಏನೇನೋ ಮಾಡಿದ್ದಾನೆ. ಅವಳೇ ಹೇಳ್ತಾಳೆ, ಅಮ್ಮ ಕುಡಿದು ಬರ್ತಾನೆ, ಹೊಡಿತಾನೆ, ನಮ್ಗೆ ಬದುಕೆಂದೇ ಇರಲಿಲ್ಲ, ನಮ್ಮ ಬದುಕನ್ನು ಹಾಳು ಮಾಡಿದ, ಈಗ ಧರ್ಮಸ್ಥಳದ ಹೆಗಡೆವನ್ನು ಬದುಕಿ ಹಾಳು ಮಾಡ್ಲಿಕ್ಕೆ ಹೋಗಿದ್ದಾನೆ ಅಂತ ಹೆಂಡತಿ ಹೇಳ್ತಾ ಇದ್ದಾಳೆ. ಅಂತವರ ನಂಬುತ್ತೇವೆ ನಾವು. ಎಂತ ನಾವು ನನಗೆ ಯಾವ ಯಾಕಂದ್ರೆ ನನ್ ಕೂಡ ಭಾಷೆ ತುಂಬಾ ಬರ್ತದೆ, ಆದ್ರೆ ಹೇಳಿಕ್ಕೆ ನನಗೆ ಹೇಳಿದ್ರು ಪ್ರತಿಭಾನ, ನೀನು ಬೇರೆ ಭಾಷೆಯಲ್ಲಿ ಮಾತಾಡಬೇಡ, ಒರಿಜಿನಲ್ ಭಾಷೆಯಲ್ಲಿ ಮಾತಾಡು ಅಂತ ಹೇಳಿದ್ರು. ಆದ ಕಾರಣ ನಾನು ಒರಿಜಿನಲ್ ಭಾಷೆಯಲ್ಲಿ ಮಾತಾಡ್ತಾ ಇದ್ದೇನೆ. ಇವತ್ತು ಏನಾಗಿದೆ? ಹೆಗಡೆಯವರಿಗೆ ಬೈದ್ರೆ ಹೀರೋ ಆಗೋದು, ನಳಿನ್ ಕುಮಾರ್ ಕಟೀಲ್ಗೆ ಬೈದ್ರೆ ಹೀರೋ ಆಗೋದು, ಹರಿಯಣ್ಣನಿಗೆ ಬೈದ್ರೆ ಹೀರೋ ಆಗೋದು, ಭಂಡಾರಿಗಳಿಗೆ ಬೈದ್ರೆ ಹೀರೋ ಆಗೋದು. ಎಂತ ಜನರಿ ನಾವು! ತುಳುನಾಡಿನ ಜನರು ಕೋಟಿ ಚೆನ್ನೈರು ಹುಟ್ಟಿದ ನಾಡು ಇದು. ಕಾಂತಬಾರ ಬುಧವಾರಿ ಹುಟ್ಟಿದ ನಾಡು, ಹಬ್ಬಕ್ಕೆ ಹುಟ್ಟಿದಂತ ನಾಡು ಇದು, ಸಿರಿ ಹುಟ್ಟಿದಂತ ನಾಡು, ದೇವಪೂಜೆ ಹುಟ್ಟಿದಂತ ನಾಡು. ಇಂಥ ನಾಡಿನಲ್ಲಿ ನಾವು ಬಾಯಿ ಮುಚ್ಚಿ ಕೂತ್ಕೊಂಡಿದ್ದೇವೆ, ಕಿವಿ ಮುಚ್ಚಿ ಕೂತ್ಕೊಂಡಿದೆ. ನಾವು ತುಳುನಾಡಿನ ತುಳುವರ ಅನ್ನುವ ಪ್ರಶ್ನೆಯನ್ನ ನಮ್ಮ ಎದೆಗೆ ಹಾಕಿ ನೋಡಬೇಕು. ಕೃಷ್ಣ ಹೇಳಿದವು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಕೃಷ್ಣ ಹೇಳಿದ್ದಾನೆ. ಧರ್ಮ ಕೆಳಗೆ ಬಂದಾಗ, ಅಧರ್ಮ ಎದ್ದು ನಿಂತಾಗ, ಸಾಧು ಸಂತರಿಗೆ ಇಲ್ಲಿ ಬದುಕಲಿಕ್ಕೆ ಅವಕಾಶ ಇಲ್ಲದ ಕಾಲಘಟ್ಟದಲ್ಲಿ ನಾನು ಮತ್ತೆ ಪ್ರತಿ ಯುಗದಲ್ಲಿ ಹುಟ್ಟಿ ಬರುತ್ತೇನೆ ಅಂತ ಹೇಳಿದಾನಲ್ಲ ಕೃಷ್ಣ. ಇವತ್ತು ಕೃಷ್ಣ ಬರುವುದಿಲ್ಲ. ಇವತ್ತು ಕೃಷ್ಣ ಆಗಬೇಕಾದ್ರು ನೀವು ಕೆಳಗೆ ಕೂತವರು, ಮೇಲೆ ಕೂತವರು, ಇವತ್ತು ಕೃಷ್ಣ ಆಗಬೇಕು ನಾವು. ಸರ್ಕಾರಕ್ಕೆ ನನ್ನ ಆಗ್ರಹ. ಸಿದ್ದರಾಮಯ್ಯರೇ ನನಗೆ ಅದರಲ್ಲಿ ಹೇಳಿದ್ರು DKಶಿ ಅವರು, ನಾನು ರಾಜ್ಯಕ್ಕೆ ಮಾತಾಡ್ತಾ ಇಲ್ಲ, DKಶಿ ಕೂಡ ಭತ್ತ ಎಲ್ಲಿದ್ದು ನಮ್ಮ ಮಂಜುನಾಥನದ್ದು. ಹೆಗಡೆಯವರೇ, ಒಬ್ಬ DKಶಿ ನಿಮ್ಮ ಹಿಂದಿರುವುದಲ್ಲ, ಸಾವಿರ DKಶಿ ಇದ್ದಾನೆ ಅಂತ ಹೇಳಿದ್ರು. ಐ ಆಮ್ ಹ್ಯಾಂಡ್ಸ್ ಅಪ್ ಟು DKಶಿ. ಅವರ ಮಾತು ಹೃದಯದಿಂದ ಹೇಳಿದ್ದಾರೆ. ಮೊನ್ನೆ ವಿಧಾನಸಭೆಯಲ್ಲಿ ಹೇಳಿದರು, ನನಗೆ 4 ದಿವಸದ ಅವಕಾಶ ಕೊಡಿ, 4 ದಿನದಲ್ಲಿ ಈ ಅಪಪ್ರಚಾರ, ಇದೊಂದು ಇದರ ಹಿಂದೆ ಬಹುದೊಡ್ಡ ಷಡ್ಯಂತ್ರ ಇದೆ, ಬಹುದೊಡ್ಡ ಅಪಚಾರ ಇದೆ, ಇದನ್ನು 4 ದಿವಸದಲ್ಲಿ ನಾನು ಹೇಳ್ತೇನೆ ಅಂತ ಹೇಳಿದಂತ DKಶಿ 4 ಹೋಗಿ 5 ಆಯ್ತು, 6 ದಿವಸ ಆಯ್ತು, ಇನ್ನೂ ಬಂದಿಲ್ಲ. ಇದರ ಹಿಂದಿರು ಯಾರು ತೆಗೆದ್ರು ಬುರುಡೆ ಆಟಗಾರರು ಅಂತ ಯಾರು ಇದ್ದಾರೆ, ಅವರ ಹಿಂದೆ ಹೋಗುವವರಿಗೆ ನನ್ನೊಂದು ವಿನಂತಿ, ಇವತ್ತು ಕಣ್ಣು ತೆರೆದು ಸ್ವಲ್ಪ ನೋಡಿ, ಕಿವಿ ತೆರೆದು ಸ್ವಲ್ಪ ನೋಡಿ ಏನು ಅಂತ. ಈ ಹೋರಾಟಗಾರ ಅವರಿಗೆ ಜೈಲಿಗೆ ಕಳಿಸಿದ್ದಕ್ಕೆ ನಾನು ಸಂತೋಷ ಪಡೋನು ಅಲ್ಲ. ಅವನಂತ ಲ್ಯಾಂಗ್ವೇಜ್ ಮಾತನಾಡಿದರೆ ನಾನು ಕೂಡ ಅವನ ಸಾಲಿಗೆ ಸೇರ್ತೇನೆ. ಅವನ ಸಾಲಿಗೆ ಸೇರ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಇದು ನಾನು ಹೇಳೋದು ಈ ಸರ್ಕಾರಕ್ಕೆ, ಅವ ಜೈಲಿನಲ್ಲೇ ಉಳಿಬೇಕು ಅಂತಾದ್ರೆ ಏನು ಮಾಡಬೇಕಂತ ಯೋಚನೆ ಮಾಡಿ. ಜೈಲಿನಲ್ಲೇ ಹೊರಗೆ ಬರಬಾರ್ದು. ನಾನು ಕರ್ನಾಟಕದ ಗೃಹ ಸಚಿವರಿಗೆ ಹೇಳ್ತೀನಿ, ನಿಮಗೆ ಹೇಳಿದ ನೀನೊಬ್ಬ ಗೃಹ ಸಚಿವನ, ನೀನೊಬ್ಬ ಪಾಪಿ ಅಂತ ಹೇಳಿದಾಗಲೂ ನಮ್ಮ ಗೃಹ ಸಚಿವರು ಕಿವಿ ಮುಚ್ಚಿದಾರೋ ಕಣ್ಣು ಮುಚ್ಚಿದಾರೋ ನನಗೆ ಗೊತ್ತಿಲ್ಲ. ಒಬ್ಬ ಗೃಹ ಸಚಿವ ನಮ್ಮ ಕರ್ನಾಟಕ, ನಮ್ಗೆಲ್ಲರೂ ಅವರೇ ಗೃಹ ಸಚಿವ. ನನಗೆ ಬೇರೆ ಗೃಹ ಸಚಿವ, ನನಗೆ ಬೇರೆ ಇಲ್ಲ, ಅವರೇ ಗೃಹ ಸಚಿವ. ಗೃಹ ಸಚಿವರಿಗೆ ಈ ಭಾಷೆಯಲ್ಲಿ ಹೇಳುವುದಾದ್ರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ, ನಿಮ್ಮ ಮಂತ್ರಿಗಳು
ಇವತ್ತು ಖಾದಿ, ಕಾಕಿ ಮತ್ತು ಕಾಗಿ, ಖಾದಿ, ಕಾಕಿ ಮತ್ತು ಕಾಗಿ, ಈ ಮೂರಕ್ಕೂ ನಮ್ದೊಂದು ಪ್ರಶ್ನೆ ಇದೆ. ತ್ರಿಮೂರ್ತಿಗಳಿದ್ರು, ಬ್ರಹ್ಮ ವಿಷ್ಣು ಮಹೇಶ್ವರ. ದೇಶಕ್ಕೆ 3 ಸೈನಿಕ ಶಕ್ತಿ ಇದೆ, ಆರ್ಮಿ, ನೇವಲ್ ಮತ್ತು ಏರ್ ಫೋರ್ಸ್. ಹಾಗೆ ಇಲ್ಲಿ ಕರ್ನಾಟಕದಲ್ಲಿ ಕಾಕಿ, ಕಾವಿ ಮತ್ತು ಇದೆ. ಕಾವಿಯೂ ಮಾತನಾಡ್ತಾ ಇಲ್ಲ, ಕಾಕಿಯೂ ಕಣ್ಣು ಮುಚ್ಚಿ ಕೂತ್ಕೊಂಡಿದೆ. ಖಾದಿ ಓಟ್ ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದೆ. ಇದು ಆಗಬಾರದು ಅಂತ ನನ್ನ ಪ್ರಶ್ನೆ. ನಾನು ಹೇಳೋದು, ನಳಿನಣ್ಣ, ಧರ್ಮಸ್ಥಳ ಒಂದು ಹೇಗೆ ಕಾಶ್ಮೀರ ಫೈಲ್ ಆಯಿತು, ಹೇಗೆ ಕೇರಳ ಫೈಲ್ ಅಂತ ಬಂತು, ಮುಂದೊಂದು ದಿನ ಧರ್ಮಸ್ಥಳ ಫೈಲ್ ಕೂಡ ಓಪನ್ ಆಗುತ್ತೆ. ಈ ಎಲ್ಲ ಆರೋಪಿಗಳಿದ್ದಾರಲ್ಲ, ಎಲ್ಲ ಭಯೋತ್ಪಾದಕರಿದ್ದಾರಲ್ಲ ನಮ್ಮ ಮುಂದೆ, ಇವರೆಲ್ಲ ನಾಶ ಆಗುವುದಕ್ಕೆ ಮಂಜುನಾಥ ತಯಾರಿ ಮಾಡಿ ಕೂತ್ಕೊಂಡಿದ್ದಾನೆ ಈಗ ಅಲ್ಲಿ ಧರ್ಮಸ್ಥಳದಲ್ಲಿ. ಅದು ಯಾವಾಗ ಸ್ಫೋಟ ಆಗುತ್ತಾ ಗೊತ್ತಿಲ್ಲ. ಒಂದು ಕಿಡಿಯಷ್ಟೇ ಎದ್ದಿದೆ, ಒಂದು ಕಿಡಿಯಷ್ಟೇ ಎದ್ದಿದೆ. ನಮ್ಗೆಲ್ಲ ಗೊತ್ತು ಒಂದೇ ತಲೆಬುರುಡೆ ಅಂತ. ನಾನು ಸತ್ತ ತಲೆಬುರುಡೆ ಬಗ್ಗೆ ಮಾತನಾಡುವುದಿಲ್ಲ, ಜೀವಂತವಾಗಿರತಕ್ಕಂಥ ತಲೆಬುರುಡೆಗಳು ಬೆಳ್ತಂಗಡಿಯಲ್ಲಿದೆ. ಮೊನ್ನೆ ಆ ಹುಡುಗಿ ಅಲ್ಲಿಯ ಅಂತ ಹುಡುಗಿ, ಅವಳ ಹೆಸರು ಸೌಜನ್ಯ, ಅದು ಅಂತಿದೆ. ಈಗ ಮೊನ್ನೆ ಅನನ್ಯ ಭಟ್ ಅಂತ ಬಂದಿದ್ದವರು. ಯಾರು ನನಗೆ ಗೊತ್ತಿಲ್ಲ ಅಯ್ಯಣ್ಣ. ಒಂದು ಮನುಷ್ಯ ಜೀವಿ ಈ ಭೂಮಿಗೆ ಇಳಿಯುವಾಗ ತಾಯಿಯ ಗರ್ಭದಲ್ಲಿ ಹುಟ್ಟುದು ಅಂತ ನನಗೆ ಗೊತ್ತು. ಆದರೆ ಒಬ್ಬ ಗಂಡಸಿನ ತಲೆಬುರುಡಿಯಲ್ಲಿ ಒಂದು ಹುಡುಗಿ ಹುಟ್ಟುತ್ತಾಳೆ ಅಂತ ಆದ್ರೆ ಇದು ಜಗತ್ತಿನ ವಿಚಿತ್ರ ಅಲ್ವಾ? ಯಾರ ಬುರುಡಿಯಲ್ಲಿ ಹುಟ್ಟಿದ್ದು? ಕರ್ಣ ಕಿವಿಯಲ್ಲಿ ಹುಟ್ಟಿದ ಅಂತ ಮಹಾಭಾರತದಲ್ಲಿದೆ. ಅದು ಹುಟ್ಟಲಿಕ್ಕೆ ಆಗುದಿಲ್ಲ. ಹೌದಾ? ಬ್ರಾಹ್ಮಣರು ತಲೆಯಲ್ಲಿ ಹುಟ್ಟಿದ್ರು, ಕ್ಷತ್ರಿಯರು ಭುಜದಲ್ಲಿ ಹುಟ್ಟಿದ್ರು, ವೈಶ್ಯರು ಹೊಟ್ಟೆಯಲ್ಲಿ ಹುಟ್ಟಿದರು, ಶೂದ್ರರು ಕಾಲಲ್ಲಿ ಹುಟ್ಟಿದ್ರು ಅಂತ ಹೇಳಿದೆ. ಹುಟ್ಟಲಿಕ್ಕೆ ಸಾಧ್ಯ ಇದೆಯಾ? 21ನೇ ಶತಮಾನದಲ್ಲಿದೆ, ವೈಜ್ಞಾನಿಕದಲ್ಲಿದ್ದೇವೆ. ಎಲ್ಲಿ ಹುಟ್ಟಬೇಕೋ ಅಲ್ಲೇ ಹುಟ್ಟುದು, ಬೇರೆ ಹುಟ್ಟಲಿಕ್ಕೆ ಆಗುದಿಲ್ಲ. ಆದ್ರೆ ಇದು ಗಿರೀಶ್ ಭಟ್ಟಣ್ಣವರ ತಲೆಬುರುಡಿಯಿಂದ ಹುಟ್ಟಿತಲ್ಲ, ಅದು ಹೇಗೆ ಅಂತ ನನ್ನ ಪ್ರಶ್ನೆ. ಇದು ಪ್ರಶ್ನೆ ಮಾಡ್ಬೇಕಲ್ವಾ? ನಾವೇನು ಬಾಯಿ ಮುಚ್ಚಿ ಕೂತ್ಕೊಳ್ಬೇಕಾ? ನಾನು ಮೂಗ ಅಲ್ಲ, ಕಿವುಡ ಅಲ್ಲ. ನನಗೆ ನಾಲಿಗೆ ಇದೆ, ಕಿವಿ ಸರಿ ಇದೆ. ಕೆಲವರಿಗೆ ನಾಳೆಯಿಂದ ಬೈಬಹುದು, ಇರ್ಬೋದು. ಪ್ರಶ್ನೆ ಇಷ್ಟೇ, ತನಿಖೆ ಆಗ್ಬೇಕಲ್ಲ. ಸುಜಾತ ಭಟ್ ಯಾರು? ಅನನ್ಯ ಭಟ್ ಯಾರು? ಮದುವೆಯಾಗದಂತಹ ಒಂದು ಮಹಿಳೆ. ನೋಡಿ ಎಷ್ಟು ಸತ್ಯವನ್ನ ನಾವಿದ್ದು ಪತ್ರಿಕೆ ಆ ಸುವರ್ಣನವರು ಅಷ್ಟು ಚಂದ ಬಿಡಿಸಿ ಹೇಳ್ತಾರೆ. ನಾವಿನ್ನು ಒಪ್ಪುವುದಕ್ಕೆ ತಯಾರಾಗಿಲ್ಲ, ಅದನ್ನೇ ಬೆಂಬಲಿಸೋರಿದ್ದಾರೆ. ಅನನ್ಯ ಭಟ್ ಇದ್ದಾಳೆ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಕೇಳ್ತಾ ಇದ್ದಾರೆ. ಆಗಬೇಕಲ್ಲ, ಆಗೋದಿಲ್ಲ. ಈಗ ಇದು ನಿಜವಾಗಿ ಮಂಜುನಾಥನಿಗೆ, ಧರ್ಮಸ್ಥಳದ ಮಂಜುನಾಥನಿಗೆ ನ್ಯಾಯ ಸಿಗಬೇಕು ಅಂತಾದರೆ, ಅಣ್ಣಪ್ಪ ದೈವರಿಗೆ ನ್ಯಾಯ ಸಿಗಬೇಕು ಅಂತಾದರೆ, ಇಷ್ಟೆಲ್ಲ ದಾನ ಮಾಡಿದಂತಹ, ಎಲ್ಲ ಬೇರೆ ಬೇರೆ ದಾನ ಮಾಡಿದಂತಹ, ಬಿಳಿ ಅಂಗಿ ಹಾಕಿದಂತಹ ವೀರೇಂದ್ರ ಹೆಗಡೆ ಅವರಿಗೆ ನ್ಯಾಯ ಸಿಗಬೇಕು ಅಂತಾದರೆ ನಾವು ಧರ್ಮಸ್ಥಳ ಆಪರೇಷನ್ ಪ್ರಾರಂಭ ಮಾಡಬೇಕು. ಈ ಧರ್ಮ ಜಾಗೃತಿಯಲ್ಲಿ ಹೊಸ, ಅದು ಧರ್ಮಸ್ಥಳ ಆಪರೇಷನ್, ಸಿಂಧೂರ ಆಪರೇಷನ್ ಆಗಬೇಕು ಅಂತಾದರೆ ಈ ದೇಶದ ಪ್ರಧಾನಿ ಆರ್ಮಿ, ನೇವಲ್ ಮತ್ತು ಏರ್ ಫೋರ್ಸ್ ಮೂರನ್ನು ಉಪಯೋಗ ಮಾಡಿದರು. 3 ಜನ ಮಾಡಿದ್ರಲ್ಲಿ ಎಲ್ಲ ಉಗ್ರರ ನೆಲೆ ನಾಶ ಆಯಿತು. ದೇಶದ ಕೀರ್ತಿ ಜಗತ್ತಿಗೆ ಗೊತ್ತಾಯಿತು. ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಧರ್ಮಸ್ಥಳ ಆಪರೇಷನ್ ನಲ್ಲಿ 3 ಒಟ್ಟಿಗೆ ಆಗಬೇಕು. ಖಾದಿ, ಕಾಕಿ ಮತ್ತು ಕಾವಿ. ಖಾದಿ, ಕಾಕಿ ಮತ್ತು ಕಾವಿ 3 ಒಟ್ಟಾಗಬೇಕು. ಪಕ್ಷ ಬೇಡ ನಮಗೆ. ಭಾರತದ ಅಸ್ಮಿತೆ ಯಾವುದು ಅಂತ ಕೇಳಿದರೆ ಪಕ್ಷ ಅಲ್ಲ, ರಾಜಕೀಯ ಪಕ್ಷ ಅಲ್ಲ. ಭಾರತದ ಅಸ್ಮಿತೆ ಅಂತ ಕೇಳಿದರೆ ಅದು ವ್ಯಕ್ತಿ ಅಲ್ಲ. ಭಾರತ ಅಸ್ಮಿತೆ ಯಾವುದು ಅಂತ ಕೇಳಿದರೆ ದೇವ ಮಂದಿರಗಳು, ಆಧ್ಯಾತ್ಮಿಕತೆಯನ್ನ ಜಗತ್ತಿಗೆ ಹೇಳಿದಂತ ಪರಂಪರೆ ನಮ್ಮದು. ಇವತ್ತು ಧರ್ಮಸ್ಥಳ ದಕ್ಷಿಣ ಭಾರತದಲ್ಲಿ
ಸರ್ವಶ್ರೇಷ್ಠ 3 ಕ್ಷೇತ್ರಗಳಲ್ಲಿ ಒಂದು ಧರ್ಮಸ್ಥಳ. ತಿರುಪತಿ ಬಿಟ್ಟರೆ ಶಬರಿಮಲೆ, ಶಬರಿಮಲೆ ಬಿಟ್ಟರೆ ಧರ್ಮಸ್ಥಳ. ಇದು ನಮ್ಮ ಅಸ್ಮಿತೆ ಇಲ್ಲಿ ಕೂಡ ಕಠಿಣ ಕೂಡ ಅದಿದೆ. ನೀವು ಹೇಳುದು ಸತ್ಯ, ನೀವು ಹೇಳುದು ಸತ್ಯ. ನಾನು ಈ ಬಾಯಿ ಬಿಟ್ಟರೆ ತುಂಬಾ ಇದೆ ನನಗೆ. ಈಗ ಹೇಳಿದ್ರು ನನಗೆ ಈಗ ತುಂಬಾ ಇದೆ. ಈ ಜಿಲ್ಲೆಯನ್ನ ನೀವು ನಂಬಿ ಬಿಡಿ, ಕೇಳಿ ಕೇಳದೇ ಇರಲಿ. ನನ್ನ ಹೇಳಿದ ಸತ್ಯ ಇವತ್ತಲ್ಲ ನಾಳೆ ಇಲ್ಲಿ ಧರ್ಮಸ್ಥಳ ಆಪರೇಷನ್ ಸರಿಯಾಗಿ ಆದ್ರೆ ಇಲ್ಲಿಗೆ ಬರಬೇಕಾದ ಯಾವುದು? NIA, CBI, ಈ ಇಡಿ ಬರ್ಬೇಕು. ಯಾಕೆ ಇಡಿ ಬರ್ಬೇಕು? ಮೊನ್ನೆ ಇದೆ ನಿಮ್ಮ ಮಂಗಳೂರಿನ ನಾಗುರಿಯಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಯಿತು. ಪತ್ರಿಕೆಯಲ್ಲಿ ಬಂದದ್ದು ಬೇರೆ, ದೃಶ್ಯ ಮಾಧ್ಯಮದಲ್ಲಿ ಬಂದದ್ದು ಬೇರೆ. ಏನು ಸಂಘನಿಕೇತನಕ್ಕೆ ಬಾಂಬ್ ಹಾಕಲಿಕ್ಕೆ ಬಂದದ್ದು ಅಂತ ಹೇಳಿದ್ರೆ ಹೌದಲ್ವಾ? ಹೌದಲ್ಲ? ಆದರೆ ಇಡಿ ಬಾಯಿಯಲ್ಲಿ ಏನ್ ಹೇಳ್ದ? ಅವನಿಗೆ ದುಡ್ಡು ಎಲ್ಲಿ ಬರುತ್ತೆ ಅಂತ ಯಾರು ಹೇಳಿದ್ದು? ಇಡಿ ಅಂತ ಹೇಳಿದ, ನಾನು ಧರ್ಮಸ್ಥಳಕ್ಕೆ 9 ಸೆಕೆಂಡ್ನಲ್ಲಿ ಆ ಧರ್ಮಸ್ಥಳ ಕ್ಷೇತ್ರವನ್ನ ಬಾಂಬ್ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಅಂತ ಹೇಳಿ ಬಾಯಿ ಬಿಟ್ಟಲ್ಲ. ಏನ್ ಹೇಳ್ತೀರಿ ಇದಕ್ಕೆ ನೀವು? ಯಾವ ಉದ್ದೇಶಕ್ಕೋಸ್ಕರ ಒಂದು ಬಾಂಬ್ ಹಾಕ್ಲಿಕ್ಕೆ ಹೇಳಿಲ್ಲ? ನಮ್ಗೆ ಯಾರಿಗೂ ಅರ್ಥ ಆಗಿಲ್ಲ ಇನ್ನು ಕೂಡ. ನಾನು ಹೇಳ್ತಾ ಇದ್ದೇನೆ, ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮಲಪ್ಪುರಂ ಜಿಲ್ಲೆ ಮಾಡಬೇಕು ಅನ್ನುವಂತ ಬಹಳ ದೊಡ್ಡ ಷಡ್ಯಂತ್ರ ಕೇರಳದಲ್ಲಿ ಆಗ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾನು ಎತ್ತಿದ್ದೆ. ಕೇರಳದ ಪಯೋನಿಯರ್ ಪತ್ರಿಕೆ, ಇಂಗ್ಲಿಷ್ ಪತ್ರಿಕೆ ಇದರ ಬಗ್ಗೆ ಒಂದು ಸಿಂಪ್ಟಮ್ ಅನ್ನ ಕೊಟ್ಟಿತ್ತು. ಅಲ್ಲಿಯ ಕೇರಳದ ಕಾಂಗ್ರೆಸ್ ಅಧ್ಯಕ್ಷ MM ಹಸನ್ ಅವನ ಹತ್ರ ಕೇರಳದ ಮುಖ್ಯಮಂತ್ರಿ ಪಿಣರಾಯ್ ಈ ಕ್ವಶನ್ ಹಾಕಿದಾಗ ಅವನು ಬಾಯಿ ಮುಚ್ಚಿದ. ನಮ್ಗೆ ಮಾತಾಡ್ಲಿಕ್ಕಿಲ್ಲ, ಹೈಕಮಾಂಡ್ ಆದೇಶ ಆಗಿದೆ, ನಾವು ಏನ್ ಮಾತಾಡಬಡಿಸುತ್ತಿಲ್ಲ ಅಂತ. ಇಲ್ಲಿ ಮುಸ್ಲಿಮರಿದ್ದಾರೆ, ನಾನು ನೋಡಿದ್ದೆ. ನಿಜವಾದಂತ ಭಾರತೀಯ ಮುಸ್ಲಿಮರು ಇಲ್ಲಿ ಬಂದಿದ್ದಾರೆ. ಪಾಕಿಸ್ತಾನ ಪ್ರೇರಿತ ಮುಸ್ಲಿಮರು ಇಲ್ಲಿ ಬರುವುದಿಲ್ಲ. ನನ್ಗೆ ಗೊತ್ತಿರ್ಬೇಕಲ್ಲ ಇದು. ನಾವು ಏನ್ ಭಾಷಣ ಮಾಡಿದ ಪ್ರಯೋಜನ ಇಲ್ಲ. ನಮ್ಗೆ ಬೇಕಾಗಿರೋದು ವಸ್ತುಸ್ಥಿತಿ ಬೇಕಾಗಿದೆ, ನ್ಯಾಯ ಬೇಕಾಗಿದೆ, ಜಸ್ಟಿಸ್ ಬೇಕಾಗಿದೆ. ಯಾವ ಜಸ್ಟಿಸ್ ಬೇಕಾಗಿದೆ? ಧರ್ಮಸ್ಥಳದ ಒಂದು ಹೆಸರು ಮಾತ್ರ ಅವರಿಗೆ ಮುಖ್ಯ. ಯಾಕೆ ಧರ್ಮಸ್ಥಳಕ್ಕೆ? ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಆರ್ಥಿಕ ಗ್ರಾಮಾಭಿವೃದ್ಧಿಯ ಯೋಜನೆ ಮುಖಾಂತರ ಲಕ್ಷಾಂತರ ಕೋಟ್ಯಾಂತರ ಮಹಿಳೆಯರಿಗೆ ಅವರಿಗೆ ಆರ್ಥಿಕ ಸಹಾಯ ಇತ್ತು. ಅದೆಷ್ಟು ಮಕ್ಕಳ ವಿದ್ಯಾಭ್ಯಾಸ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಧರ್ಮಸ್ಥಳದ ಹೆಗ್ಡೆಯವರ ಆ ಕ್ಷೇತ್ರ ನಿರ್ನಾಮ ಮಾಡಿದರೆ ಇಲ್ಲಿ ನಮಗೆ ಕಾದೂರ್ಲಿಕ್ಕೆ ಆಗುತ್ತೆ ಅನ್ನುವಂತಹ ಮುಸ್ಲಿಂ ಲೀಗ್ ಮತ್ತು PFI ಷಡ್ಯಂತ್ರ ಇದೆ. ಬಾಯಿ ಬಿಟ್ಟಿಲ್ಲ ಯಾರು ಕೂಡ. ನಾನು ಬಾಯಿ ಬಿಟ್ಟಿದ್ದೇನೆ, ಬೇಕಾದ್ರೆ ಕೇಸ್ ಹಾಕಿ ನೀವು ನೋಡ್ತೇನೆ. ನಾನು ಐ ಆಮ್ ಚಾಲೆಂಜ್ ಫಾರ್ ದಿಸ್. ಐ ನೋ ಫಿಯರ್. ಸತ್ಯವನ್ನ ಹೇಳುವುದಕ್ಕೆ ದೇವರು ನಮ್ಗೆ ಜನ್ಮ ಕೊಟ್ಟಿದ್ದಾರೆ. ಬದುಕಿರುವಾಗ ಸಾಯಬಾರದು, ಸತ್ತ ಮೇಲೆ ಕೂಡ ಬದುಕಬೇಕು ಅಂತಾದ್ರೆ ಸತ್ಯದ ಪರವಾಗಿ ನಿಂತರೆ ಮಾತ್ರ ಆಗುತ್ತೆ. ಇಲ್ಲಾಂದ್ರೆ ಏನ್ ಪ್ರಯೋಜನ? ನಾವು ಆಗ್ಬೇಕಲ್ಲ. ಕೇಸ್ ಯಾಕಾಗಿಲ್ಲ? ಸುಜಾತ ಭಟ್ ಹೇಳಿದ್ರು, ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾಳೆ ಈ ಅಜ್ಜಿ. ಒಂದ್ಸಲ ಹೇಳ್ತಾಳೆ ನಾಯಿ, ನನ್ನ ಮಕ್ಕಳು ನಾಯಿ ಅಂತ ಹೇಳ್ತಾಳೆ. ಮತ್ತೊಂದು ಕಡೆ ಹೋಗ್ತಾಳೆ ಅನನ್ಯ ಭಟ್ ಅಂತ. ಅದೇ ಅವನು ಈ ಬುರುಡೆ ಬಿಟ್ಟಂತ ಗಿರೀಶ್ ಭಟ್ ಹೇಳ್ತಾನೆ, ಅವಳ ಹೆಸರು ಅನನ್ಯ ಅಲ್ಲ ಸಹನ ಅಂತ ಹೇಳ್ತಾಳೆ, ಸಹನಾ ಭಟ್ ಅಂತ ಹೇಳ್ತಾನೆ. ಈ ಅಜ್ಜಿ ಹೇಳ್ತಾಳೆ ನನ್ನ ಮಗಳು ಫಸ್ಟ್ ಇಯರ್ MBBS ಅಂತ. ಇವನ ಹೇಳ್ತಾನೆ ಬುರುಡೆ, ಇಲ್ಲ ಇಲ್ಲ ಅವಳು ಫೈನಲ್ ಇಯರ್ MBBS ಅಂತ. ಇಲ್ಲಿ ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ. ಪೊಲೀಸ್ನವರ ಹತ್ರ ನಾನು ಪ್ರಣವ್ ಮಹಂತಿಗೆ SIT ಅಜ್ಜಿದ ಕತೆ ಹೋಗಿದ್ದೆ. ಅಲ್ಲಿ ನಾನು ರಾಜ್ಬೀರ್ ಶೆಟ್ಟರ್ ಒಂದು ಮೊಟ್ಟೆ ಕತೆ ಅಂತ ಇಲ್ಲಿ ಸಿನಿಮಾ ಮಾಡಿದ್ರು, ಮೊಟ್ಟೆ ಕತೆ ಅಂತ. ಈಗ ಮುಂದೊಂದು ದಿನ ಬುರುಡೆ ಕತೆಗೆ ಬರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ನಾನು ಹೇಳ್ತಾ ಇರೋದು ಇಷ್ಟೇ. ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಕಾವ್ಯ ಹಾಕಿದ್ದವರಿದ್ದಾರೆ. ನಾನು ಹೇಳುವಾಗ ಕೆಲವು ಕಾವ್ಯ ಹಾಕಿದ್ದವರಿಗೆ ಬೇಸರ ಆಗುತ್ತಾರೆ, ಕ್ಷಮಿಸಬೇಕು. ಕುಡಿಯುವ ನೀರಿಗೆ ಜಾತಿ ಇಲ್ಲ, ನಡೆದಾಡುವ ಮಣ್ಣಿಗೆ ಜಾತಿ ಇಲ್ಲ, ಸುಡುವ ಬೆಂಕಿಗೆ ಜಾತಿ ಇಲ್ಲ, ಸೇವಿಸುವ ಗಾಳಿಗೆ ಜಾತಿ ಇಲ್ಲ, ಕಾಣುವ ಬೆಳಕಿಗೆ ಜಾತಿ ಇಲ್ಲ. ನಮಗೆ ಜಾತಿ ಬೇಕೋ? ಯಾವ ಜಾತಿ ಬೇಕು? ಸಜ್ಜನ ಧರ್ಮಕ್ಕೆ ಬದುಕುತ್ತೇವೆ ಅನ್ನುವಂಥ ಜಾತಿಯವರು ನಾವು. ನನಗೆ ಒಂದು ಪ್ರಶ್ನೆ ಬಂದಿತ್ತು ಪ್ರಕರಣ, ಅವು ಜೈನರಿಗೆ ಅಂತ. ಜೈನರಂದ್ರೆ ಯಾರು? ಪಾಕಿಸ್ತಾನದವರ. ಜೈನರಂದ್ರೆ ಯಾರು? ಅಫ್ಘಾನಿಸ್ತಾನದವರ. ಜೈನರೆಂದರೆ ಯಾರು? ಸೌದಿ ಅರೇಬಿಯಾದವರ. ಇಲ್ಲ, ಜೈನ ಅನ್ನುವಂಥದ್ದು ಒಂದು ಮತ, ಅದು ಅಷ್ಟೇ. ಅವರ ಧರ್ಮವು ಹಿಂದೂ ಧರ್ಮವೇ. ಇಲ್ಲಿ ಜೈನರು ಇಲ್ವಾ? ಅವರು ದೇವಸ್ಥಾನಕ್ಕೆ ಬರೋದಿಲ್ವಾ? ಬರೋದಿಲ್ವಾ? ನನ್ನ ಪ್ರಶ್ನೆ. ಯಾಕೆ ಜಾತಿಯನ್ನು ಕಟ್ಕೊಳ್ತಾರೆ? ಜೈನರು ನಡೆದಾಡುವುದು ಇದೇ ಮಣ್ಣಲ್ಲಿ, ಜಾತಿ ಇಲ್ಲದ ಮಣ್ಣಿನಲ್ಲಿ.
ಜೈನರು ಕುಡಿಯುವುದು ಜಾತಿ ಇಲ್ಲದ ನೀರಿನಲ್ಲಿ, ಬೆಂಕಿ ವಧೆ ಎಲ್ಲ ವಧೆ ಅಲ್ವಾ? ಆಗಿದ್ಮೇಲೆ ನಾವಿವತ್ತು ಈ ಸೇರಿದಂತವರು ಇದು ಬಿಡಬೇಕು. ಇದನ್ನು ಅಂಬೇಡ್ಕರ್ ಹೇಳಿದರು. ಭಾರತಕ್ಕೆ ದೊಡ್ಡ ಶತ್ರು ಯಾವುದು ಅಂತ ಕೇಳಿದರೆ ಭಾರತದ ದೌರ್ಬಲ್ಯವನ್ನ ಇವತ್ತು ಅದು ಎತ್ತಿ ನಿಲ್ಲಿಕ ಕಾರಣ ಭಾರತದ ಜನ ಸಮುದಾಯಕ್ಕೆ ಇವತ್ತು ತೊಂದರೆ ಆಗುದಿದ್ರೆ ಅದು ಜಾತಿ ಅಂತ ಹೇಳಿದರು. ದೇಶದ ರಾಷ್ಟ್ರೀಯತೆ ತೊಂದರೆ ಯಾವುದು ಅಂತ ಕೇಳಿದ್ರೆ, ದೇಶದ ಜಾತೀಯತೆಗೆ ಅದು ತೊಂದರೆ ಅಂತ ಹೇಳಿದ್ರೆ ಅರ್ಥ ಮಾಡಬೇಕು. ಅದಕ್ಕೋಸ್ಕರ ನಾನು ಕೇಳುದು ಇಷ್ಟೇ. ನನ್ನ ತಂದು ಮೋದಿಯವರ ಪರಿಚಯ ಇದೆ, ಅಮಿತ್ ಶಾ ಪರಿಚಯ ಇದೆ. ಹೇಗೆ ಸಿಂಧೂರ ಆಪರೇಷನ್ಗೆ ಸಕ್ಸಸ್ ಆಗಲಿಕ್ಕೆ ಹೇಗೆ ಆರ್ಮಿ, ನೇವಲ್ ಮತ್ತು ವಾಯುಪಡೆ ಆಯ್ತು, ಹಾಗೆ ಇಲ್ಲಿ ಈ ಮೂರು ಸೇರಿದರೆ ಕಾವಿ, ಕಾಕಿ ಮತ್ತು ಕಾಗಿ ಮೂರು ಸೇರಿದರೆ, ಈ ತ್ರಿಶಕ್ತಿಗಳು ಸೇರಿದರೆ NIA, CBI ಮತ್ತು ED ಇದು ಬಂದರೆ ಮಾತ್ರ ಆಗುತ್ತೆ. SIT ಇಂದ ನಿಮಗೆ ನ್ಯಾಯ ಸಿಗುತ್ತೆ. ನಾನು ಹೆಗಡೆ ಅವರದ್ದು ಮೊನ್ನೆ ಕೂಡ ಹೇಳಿದೆ, ಧರ್ಮಸ್ಥಳದ ಹೆಗಡೆಯವರೇ, ಪೂಜ್ಯನೀಯ ವೀರೇಂದ್ರ ಹೆಗಡೆಯವರೇ, ಈ ವಾರದ ರಾಜ್ಯಸಭಾ ಮೆಂಬರ್, ನೀವು ರಾಜ್ಯಸಭಾ ಸದಸ್ಯರು, ಭಾರತದ ಪ್ರಜಾತಂತ್ರದ ತಾಯಿಯಾಗಿರ್ತಕ್ಕಂತಹ ನಮ್ಮ ಸಂಸತ್ತಿನ ಒಬ್ಬ ಸದಸ್ಯರು. ನೀವು ನಿಮ್ಮನ್ನು ಕಾಪಾಡಲಿಕ್ಕೆ ನಿಮ್ಮ ಮಾನ ಹೋಗುವುದನ್ನ ಕೇಂದ್ರ ಸರ್ಕಾರ ಖಂಡಿತ ಸಹಿಸುವುದಿಲ್ಲ. ನೀವು ಧರ್ಮಸ್ಥಳದ ಹೆಗಡೆಯವರೇ ನಿಮ್ಮ ತಾಕತ್ತನ್ನ ತೋರಿಸಿ. ಹೀಗೆ ತೋರಿಸುದ ನೀವು ಗೊತ್ತಾಗ್ತಿದೆ, ನೀವು ಮಾತಾಡುವುದಿಲ್ಲ, ಆದರೆ ಮಾತನಾಡುವ ಮಂಜುನಾಥನಿಗೋಸ್ಕರ, ನುಡಿದ ಮಾತು ಬಿಡದ ಮಂಜುನಾಥನಿಗೋಸ್ಕರ, ಆ ಕ್ಷೇತ್ರದ ಪುಣ್ಯ ಕ್ಷೇತ್ರದ ಅಸ್ಮಿತೆಯನ್ನು ಉಳಿದಕ್ಕೋಸ್ಕರ ಹೆಗಡೆಯವರೇ ನೀವು ಪ್ರಧಾನಿಯನ್ನ ಭೇಟಿಯಾಗಿ, ಅಮಿತ್ ಶಾನ್ನ ಭೇಟಿಯಾಗಿ, ಈ ಮೂರು ಇಲ್ಲಿಗೆ ಬರಲಿ. ಈ NIA, CBI, ED ಬಂದ ಒಂದು ವಾರದ ಒಳಗೆ ಈ ಎಲ್ಲರೂ ಕೂಡ ಇವತ್ತು ಒಬ್ಬ ಮುಖವಾಡ ಧರಿಸಿದ್ದು, ಮತ್ತೆ ಈ ತುಂಬಾ ಜನ ಮುಖವಾಡ ಹಾಕಿ ಮೋಕ ಹಾಕಿ ತೆನ್ನಾಲಿ ರಾಮಕೃಷ್ಣನಾಗಿ ಮಾರ್ಗದಲ್ಲಿ ತಿರುಗುವಂತಹ ಪರಿಸ್ಥಿತಿ ಬರುತ್ತೆ. ಅಂತ ಒಂದು ಅವಕಾಶವನ್ನು ಸೃಷ್ಟಿ ಮಾಡೋದಕ್ಕೆ ನಮ್ಮ ಜಾಗೃತಿ ಸಭೆ ಎದ್ದು ನಿಲ್ಲಬೇಕು. ಒಂದೇ ಒಂದು ಪ್ರಶ್ನೆ, ಎಲ್ಲರೂ ಕೈ ಎತ್ತಿ ಘೋಷಣೆ ಆಗಲಿ. ನಮ್ಮ ಘೋಷಣೆ ಇಲ್ಲಿ ಒಂದು ಅದ್ಭುತ ಸಂಚಲನ ಹುಟ್ಟಿಸಬೇಕು. ಅದ್ಯಾವುದು? ಭಾರತ್ ಮಾತಾಕ್ಕೆ ಜೈ ಅಂತ ಹೇಳ್ತಾನೆ. ಅದಕ್ಕೆ ಎಲ್ಲರೂ ಕೂಡ ಕೈ ಎತ್ತಿ, ಎರಡು ಕೈಯನ್ನ ಎತ್ತಿ ಘೋಷಣೆ ಹಾಕಿ. ನಿಮ್ಮಲ್ಲಿರ್ತಕ್ಕಂಥ 72,000 ನಾಡಿಗಳಿವೆ, 7 ಚಕ್ರಗಳಿವೆ. ಈ ಎಲ್ಲದರ 7 ಚಕ್ರದಲ್ಲಿ 72,000 ನಾಡಿದಲ್ಲಿ ವಿದ್ಯುತ್ ಸಂಚಾರ ಹುಟ್ಟಬೇಕು. ನಾವು ಈ ಧರ್ಮ ಜಾಗೃತಿಯಿಂದ ಈ ಅಪಚಾರ ಮಾಡುವವರು, ಅಧರ್ಮ ಮಾಡುವವರ ಅವರನ್ನು ಧ್ವಂಸ ಆಗಬೇಕು ಅಂತ ಹೇಳೋದಕ್ಕೋಸ್ಕರ ಈ ಎಚ್ಚರಿಕೆಯನ್ನ ನಾನು ನಿಮಗೆ ಘೋಷಣೆ ಹೇಳ್ತಾ ಇದ್ದೇನೆ. ಎಲ್ಲರೂ ಕೂಡ ಘೋಷಣೆ ಆಗಬೇಕು. ನಿಮ್ಮ ಧ್ವನಿ ಡೆಲ್ಲಿಗೆ ಮುಟ್ಟಬೇಕು, CBIಗೆ ಮುಟ್ಟಬೇಕು, NIAಗೆ ಮುಟ್ಟಬೇಕು, EDಗೆ ಮುಟ್ಟಬೇಕು. ಅದಕ್ಕೋಸ್ಕರ ಅಲ್ಲಿಯ ಮಂಜುನಾಥನಿಗೂ ಮುಟ್ಟಬೇಕು ಅಂತ ಹೇಳಿಕೊಂಡು ಭಾರತ್ ಮಾತಾ ಕಿ